ಕನ್ನಡದ ಮೇಲಿನ ಪ್ರೀತಿ ಎಲ್ಲ ಇದು ರಾಜಕಾರಣ ಮಾಡ್ತಾ ಇರೋದು, ಅದಕ್ಕೆ ಈ ನಿರ್ಧಾರ ಅನ್ನುವಂಥದ್ದು. ಹಂಗಾದ್ರೆ ಕುವೆಂಪು ಅವರಿಗೆ ಕನ್ನಡನ ದ್ವೇಷ ಮಾಡಿದ್ರಂತ? ಹಾಂ, ಅವ್ರು ಕೇಳ್ಕೊಂಡಿದ್ರಲ್ಲ, ಕುವೆಂಪು ಅವರು ದ್ವೇಷ ಮಾಡಿದ್ರಂತ. ಆಮೇಲೆ ಕನ್ನಡ ಪರಿಸರ, ಈಗ ಕನ್ನಡ ಸಂಘಟನೆಯವರು ಈಗೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ಎದುರುಗಡೆ ಬಂದು ಮಾತಾಡೋಕ್ಕೆ ಹೇಳಿ. ಆಮೇಲೆ ಅವರೇನಂದ್ರು ಒತ್ತಡಕ್ಕೆ ಅಂತ ಹೇಳಿ. ಒತ್ತಡ ಅಲ್ಲ ಇದು. ಸುಮಾರು 7-8 ತಿಂಗಳಿಂದ ಚರ್ಚೆ ಮಾಡಿ ಎಲ್ಲದನ್ನೂ ಕೂಡ ತೀರ್ಮಾನ ಮಾಡಿ ಅಸೆಂಬ್ಲಿ ಸೆಷನ್ ಆಗಲಿ, ಅಸೆಂಬ್ಲಿ ಸೆಷನ್ ಆದಮೇಲೆ ಈ ತೀರ್ಮಾನವನ್ನು ತಗೊಳ್ಳೋಣ ಅಂಥೇಳಿ ನಾವು ತೊಗೊಂಡಿರ್ತಕ್ಕಂಥ. ನೋಡಿ, ಟಿಪ್ಪಣಿ ಮಾಡೋರು ಇದ್ದೇ ಇರ್ತಾರೆ. ಬಹು ಸಂಖ್ಯಾತರು ಕನ್ನಡಿಗರು ಕೂಡ ಇವತ್ತು ಅದನ್ನು ಒತ್ತಡವನ್ನು ನಮ್ಮ ಮಕ್ಕಳಿಗೆ, ಬಡವರಿಗೆ, ಇದು ಭಾಳ ಬಡವರಿಗೆ, ಪ್ರೈವೇಟ್ ಆರ್ಗನೈಸೇಷನ್ಸು ಒಬ್ಬ ಅಧ್ಯಕ್ಷ ಭಾಳ ಹಗುರವಾಗಿ ಮಾತಾಡಿದ್ದಾನೆ. ಅವ್ರನ್ನ ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ತೀವಿ, ಅದೇನು ತೊಂದರೆ ಏನಿಲ್ಲ. ಯಾಕೆಂದರೆ ಅಷ್ಟು ಹಗುರವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ಆ ವಿಚಾರದೊಳಗೆ, ಯಾಕೆಂದರೆ ಅದೊಂದು ಅಭ್ಯಾಸ ಇದೆ ಅವರಿಗೆ ಮುಂಚೆನೂ ಕೂಡ. ನಾನು ಅಂಥವ್ರಿಗೆಲ್ಲ ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಬಟ್ ಕಾನೂನಿದೆ, ಕಾನೂನ ಯಾವ ರೀತಿ ತರಬೇಕು ಅನ್ನೋದು ಗೊತ್ತಿದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ಯಾವುದೇ ರಾಜಕಾರಣ ಅಲ್ಲ. ನಮ್ಮ ಕನ್ನಡ ಮಕ್ಕಳಿಗೆ, ಕನ್ನಡ ರಾಜ್ಯದ ಮಕ್ಕಳಿಗೆ ಯಾವುದೇ ಥರದ ಒತ್ತಡ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಾನು ಹೇಳ್ತಾ ಇರೋದು ಕೊಂಕಣಿ ಸಮಸ್ಯೆ. ಈಗ ಒಂದು ನಿಮಿಷ, ಹಿಂದಿ ತೆಗೆದ್ರಂತ ಇವ್ರು ಹೇಳೋದು ನೋಡಿದರೆ, ಯಡಿಯೂರಪ್ಪರದು ನೋಡಿದೆ, ಹಿಂದಿನ ತೆಗೆದೇ ಬಿಡೋದು ಅಂತೇಳಿ. ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ಈ ರಾಜ್ಯವನ್ನು ಆಳ್ದವರು ಅವರು ಮುಖ್ಯಮಂತ್ರಿಗಳಾಗಿ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಡಿ. ಆಮೇಲೆ ಫುಲ್ ಹೇಳಿದ್ದೀನಿ ಅಂತ ನಂಗೆ ಗೊತ್ತು ರಿಪರ್ಕಷನ್ಸ್ ಏನಾಗುತ್ತೆ ಎಲ್ಲದೂ ಕೂಡ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಯಾವುದೇ ಥರದ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರು ಕೂಡ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಕಾನೂನನ್ನು ತರೋದು. ಯಾವತ್ತೂ ಕಾನೂನು ತರಬೇಕಾದ್ರೆ ಯಾರನ್ನೂ ಹಾಳು ಮಾಡೋದಕ್ಕಲ್ಲ. ಇದರಲ್ಲಿ ಭಾಷೆ ಹಾಳಾಗ್ಬಿಡ್ತಾ? ಭಾಷೆ ಏನು ಹಾಳು ಮಾಡಿಲ್ಲಲ್ಲ. ಹಂಗೆ ನೋಡಿದರೆ ದ್ವಿಭಾಷೆ ತಂದು ಮುಗಿಸ್ಬಿಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಸಿಸ್ಟಮಲ್ಲಿ ಆ ಥರ ಏನಾದ್ರು ಮಾಡೋದಾದರೆ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ, ವಿಚಾರಗಳನ್ನು ತೊಗೊಳ್ಬೇಕಾಗತ್ತೆ, ಆಮೇಲೆ ನಾವು ಮಾಡಬೇಕಾಗುತ್ತೆ. ಅಲ್ಲ, ಧೈರ್ಯ ಇದ್ರೆ ಅದನ್ನು ಹೇಳಿ, ಇವಾಗಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳಬೇಕು, ಇವಾಗ ಅವ್ರು ಬಾಯಿ ಬಿಟ್ಟು. ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದರೆ ಇದನ್ನು ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬೇಕು. ಅವ್ರಿಗೇನಾದ್ರು BJP ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಮಾಡೋಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವ್ರ ಉಡುಪು, ಅವ್ರು ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದ್ದೀರ, ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಇವರೆಲ್ಲ ಏನಾಗಿದೆ, ಬೇಸಿಕಲಿ BJP ಅವರು ಯಾರು ಇವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದವರಲ್ಲ. ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಹೆಂಗೋ ಲಕ್ಕಾಗಿ ಗೆದ್ದುಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಯಾರಿಗೆ ಸಲ್ಯೂಟ್ ಹೊಡಿಬೇಕು? ಅವರಿಗೆ ಹೊಡಿಬೇಕಲ್ಲ, ಇನ್ಯಾರಿಗೆ ಹೊಡಿತಾರೆ? ಇದೆಲ್ಲ ಸಲ್ಯೂಟ್ ಹೊಡೆಯೋ ಸಂಸ್ಕೃತಿ, ಕನ್ನಡ ಪ್ರೀತಿಗಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಈ ದೇಶ ಫೆಡರಲ್ ಸಿಸ್ಟಮಲ್ಲಿ ಭಾಷಾ ಪ್ರಾಂತ್ಯದ ಮೇಲೆ ನಾವೆಲ್ಲರೂ ಕೂಡ ಡಿವಿಷನ್ ಆಲ್ಗೆ ಅಂಬೇಡ್ಕರ್ ಅವರು ಕೂಡ ಒಟ್ಟಿಗಿರ್ರಿ ಅಂಥೇಳಿ ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡಿದ್ದೀವಿ. ಅದನ್ನು ಯಾವುದೂ ಕೂಡ ಹಿಂದಿ ಆಗಲಿ, ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಕೆಲವು ಕಡೆಗೆಲ್ಲ 2 ದ್ವಿಭಾಷೆ ಇರೋದು. ನಾನು ಅದಕ್ಕೆ ಹೋಲಿಕೆ ಮಾಡೋಕ್ಕೋಲ್ಲ. ನಮ್ಮ ರಾಜ್ಯದ ನಮ್ಮ ಪದ್ಧತಿ ಇರ್ತದೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ದ್ವೇಷ ಮಾಡ್ತಕ್ಕಂಥದ್ದು. ನಿಮ್ಮ ಸರ್ಕಾರದವ್ರು ಅಲ್ಲಿ ಮಾಡಿಲ್ಲ, ಇಲ್ಲಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ. ಕರ್ನಾಟಕ ಸರ್ಕಾರ ಈ ತೀರ್ಮಾನ ತಗೊಳ್ಳೋದು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡ ಹೋರಾಟಗಾರರು ತುಂಬ ವರ್ಷದಿಂದ ಇದನ್ನು ಬೇಡ್ಕೊಂಡು ಎಲ್ಲ ಥರದ ನಾವು ಏನಾಗ್ತದೆ, ಅವ್ರ ಬೇಡಿಕೆಗಳನ್ನು, ಅವರಿಗೆ ಗೌರವನ ಕೊಡ್ತಕ್ಕಂಥದ್ದು, ಮಕ್ಕಳಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಇದು ಹಿಂದಿ ಅಂತ ತೊಗೊಂಡು ಹೋಗೋದೈತಲ್ಲ, ಅದು ಮೋಸ್ಟ್ಲಿ ನರೇಂದ್ರ ಮೋದಿಗೆ ಮಾತ್ರ ಖುಷಿ ಪಡಿಸೋದಕ್ಕೆ. ಅವರು ತಮಿಳು ಓದ್ತಾ ಇದ್ದಾರೆ, ಯಾರಿಗೆ ಖುಷಿ ಪಡಿಸ್ತಾರಂತೆ? ಅವ್ರ ಪಾರ್ಟ್ನರ್ AIADMK ಮಾಡ್ತಾರಂತ. ತೆಲುಗು ಇದ್ದಾವೆ, ಚಂದ್ರಬಾಬು ನಾಯ್ಡು ಅವ್ರಿಗೆ ಮಾಡ್ತಾರಂತ. ನನಗೆ ಗೊತ್ತಿರೋ ಪ್ರಕಾರ ಮರಾಠಿ ಇದೆ. ಬೇರೆ ಹೋರಾಟಗಳು ಒಂದು ಕಡೆ ಇದ್ದರೂ ಕೂಡ ನಾವು ಗೌರವ ಕೊಡೋದನ್ನ ಕೊಡ್ತಾಯಿದ್ದೀವಿ. ನೀವು ಕೊಂಕಣಿ ಅಂದ್ರಿ, ಎಲ್ಲ ಆಯಿತು. ಈಗ ಬ್ಯಾರೀಸ್ ಅಂತೇಳಿ ಕೂಡ ನಿಗಮ ಮಾಡಿದ್ದಾರೆ. ಅವರು ಕೂಡ ಬಂದು ಹೇಳಿದರು ನಮಗಿದು ಪ್ರಾತಿನಿಧ್ಯನ ಕೊಡಿ. ಅವ್ರ ಭಾಗದಲ್ಲಿ ಕೊಡೋದು ಅದು ಯಾವ ರೀತಿ ಪರವಾಗಿಲ್ಲ. ಬಟ್ ಅದರಿಂದ ಮಕ್ಕಳಿಗೆ ಕಲಿಕೆಗೆ ಒತ್ತಡ ಆಗಬಾರ್ದು. ಅದು ನನ್ನ ವಿಚಾರ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳ ಮನವರಿಕೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.